ಜೈ ಹಿಂದ್, ಒಂದೇ ಮಾತರಂ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕರ್ನಾಟಕದ ಎಲ್ಲ ಪ್ರೇಕ್ಷಕ ಮಹಾಪ್ರಭುಗಳಿಗೆ ರಿಯಾಲಿಟಿ ಚಾನಲ್ ಸದಾ ನಿಮ್ಮೊಂದಿಗೆ ಹಾಗೂ ನೇರವಾಣಿ ನ್ಯೂಸ್ಗೆ ಸ್ವಾಗತ. ಈ ದಿನದ ವಿಶೇಷ ಏನಪ್ಪಾ ಅಂತಂದ್ರೆ, ಇವತ್ತಿನಿಂದ ಹೊಸ ಸರಣಿಯನ್ನ ಶುರು ಮಾಡ್ತಾ ಇದ್ದೀವಿ. ವಾರದ ಕತೆ ಸಿಂಹದ ಜೊತೆ ಅಂತ. ಇವತ್ತಿನ ಸಾಧಕ ಸಿಂಹ ಯಾರು ಅಂತಂದ್ರೆ, ಬೆಂಗಳೂರಿನ ಜಾನಕಮ್ಮ ಅಂತಾನೆ ಫೇಮಸ್ ಆಗಿರುವಂತಹ ಶ್ರೀ ನವೀನ್ ಕುಮಾರ್ ಅವರು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸ್ವಾಗತ ಸರ್ ನಿಮಗೆ. ಸರ್ ನಮಸ್ಕಾರ. ನನ್ನ ಈಗ ಹೆಸರು ನವೀನ್ ಕುಮಾರ್ ಅಂತ. ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ ಕೋರ್ತಾ ಇರ್ತೀವಿ. ನಿಮ್ಮ ಜೀವನದ ಪ್ರತಿಯೊಂದು ಸಾಧನೆ, ಸೋಲು ಹಾಗೂ ಎಲ್ಲ ಅನುಭವಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಡುವಂತ ಕೆಲಸ ಮಾಡೋಣ ಅಂತ ಅನ್ಕೊಂಡಿದೀವಿ. ನೀವು ನಮಗೆ ಸಹಕಾರ ಮಾಡಿ ನಮ್ಮ ಕರ್ನಾಟಕದ ಜನತೆಗೆ ಪ್ರತಿಭೆಗೆ ಎಷ್ಟು ಬೆಲೆ ಇದೆ, ಸಾಧನೆಗೆ ಎಷ್ಟು ಬೆಲೆ ಇದೆ, ಆ ಸಾಧನೆ ಹಿಂದೆ ಎಷ್ಟು ಶೋಧನೆ ಇದೆ ಅನ್ನೋದು ನಿಮ್ಮ ಬಾಯಲ್ಲೇ ಬರಲಿ ಅಂತ. ಖಂಡಿತ ಕೇಳ್ಬೋದಾ ಸರ್ ನಿಮ್ಮನ್ನ ಪ್ರಶ್ನೆ? ಖಂಡಿತ ನಿಮಗೆ ಸಂಪೂರ್ಣ ಇಚ್ಛೆ ಇದೆ ನಮ್ಮ ಕಾರ್ಯಕ್ರಮದಲ್ಲಿ? ಖಂಡಿತ ಸರ್, ಖುಷಿ. ಓಕೆ ಸರ್, ತಮ್ಮ ಹೆಸರು ತಿಳಿಸಬಹುದಾ ನಮ್ಮ ವೀಕ್ಷಕರಿಗೆ? ನವೀನ್ ಕುಮಾರ್ ಅಂತ, ಭಾಷಾ. ನವೀನ್ ಕುಮಾರ್ ಭಾಷಾ ಅಂದ್ರೆ ಮಾಣಿಕ್ ಭಾಷಾ ತರ ನಿಮ್ದು? ಮಾಣಿಕ್ ಭಾಷಾ ತರ ರಜನಿಕಾಂತ್ ಫ್ಯಾನ್ ಅಂದಿಗೆ. ಓ ಸೂಪರ್. ನೀವು ರಜನಿಕಾಂತ್ ಅವರ, ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಪಕ್ಕ ಅಭಿಮಾನಿ? ಹೌದು ಸರ್. ಸೂಪರ್. ನಿಮ್ಮ ಊರು ತಿಳಿಸಬಹುದಾ ಸರ್? ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು, ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಆಂಜನಪ್ಪ ಗಾರ್ಡನ್ ಅಂತಿದೆ. ಗಾರ್ಡನ್ ಅಲ್ಲಿ ಹುಟ್ಟಿ ಬೆಳೆದಿರೋದು ನಾನು. ನಿಮಗೆ ಎಷ್ಟು ಭಾಷೆ ಗೊತ್ತಿರುತ್ತೆ? ಬೆಂಗಳೂರವರು ಅಂತಂದ್ಮೇಲೆ ಆಲ್ಮೋಸ್ಟ್ ಅಲ್ಲೆಲ್ಲ ಭಾಷೆ ಗೊತ್ತಿರುತ್ತೆ, ಬಟ್ ನಿಮ್ಗೆ ಯಾವ ಯಾವ ಭಾಷೆ ಬರ್ಬೋದು? ನನಗೆ ಮದರ್ ಟಂಗ್ ತಮಿಳು, ಕನ್ನಡ ಮತ್ತೆ ತೆಲುಗು, ಹಿಂದಿ, ಉರ್ದು ಎಲ್ಲ ಬರುತ್ತೆ ಸರ್. ನೋಡಿ, ಇಷ್ಟು ಭಾಷೆಗಳಲ್ಲಿ ಕಲಿತು ಪರಿಣಿತರಾಗಿದ್ದಾರೆ. ಏನು ಅನ್ಕೋಬಾರ್ದು. ನಿಮ್ಮ ವೃತ್ತಿ ಕೇಳ್ಬೋದಾ? ನನ್ನ ವೃತ್ತಿ ರಿಯಲ್ ಎಸ್ಟೇಟ್ ಅಲ್ಲಿ ಓಡಾಡ್ತಾ ಇರ್ತೀನಿ ಸರ್. ಸೂಪರ್. ನೋಡಿ, ವೃತ್ತಿಯಲ್ಲಿ ರಿಯಲ್ ಎಸ್ಟೇಟ್ ಹೇಳಿದ್ದಾರೆ. ಹಾಗೆ ನಿಮ್ಗೆ ಈ ಆಸಕ್ತಿ ಅಂದ್ರೆ, ಈ ಜಾನಕಮ್ಮ ಅವ್ರದ್ದು ಹಾಡ್ಬೇಕು ಅಥವಾ ಈ ಹಾಡನ್ನ ಹಾಡಬೇಕು, ಈ ವೃತ್ತಿನ ತಗೊಳ್ಳೋ ಬದಲು ಅಥವಾ ಬೇರೆ ಏನಾದ್ರು ತಗೋಬಹುದು? ನಿಮ್ದು ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ ನಿಮ್ದು. ಹೌದು ಸರ್. ಹೇಗೆ ಬಂತು ನಿಮ್ಗೆ ಐಡಿಯಾ ಇದು? ಹಿಂಗೆ ಯಾವಾಗ್ಲೂ ಒಂದು ಧ್ವನಿ ಕೇಳಿಸ್ತಾನೆ ಇರೋದು ನನಗೆ. ಯಾವಾಗ್ಲೂ ಪ್ರತಿ ಒಂದ್ ದಿನಾನು ಆ ಸಾಂಗ್ ಯಾವ್ದಾದ್ರು ಒಂದು ಕೇಳ್ತಾನೆ ಇರ್ತೀನಿ. ಯಾರ್ದಂತ ನಾನು ಡೀಪ್ ಆಗಿ ಹೋದಾಗ್ಲೇ ಯಜ್ಜಾನಕಿ ಅಮ್ಮ ವಾಯ್ಸ್ ಸಾಂಗ್ ಬರೀ ತಗೊಂಡಿರೋದು ನಾನು. ಹಂಗಾಗಿ ನನಗೆ ಸಾಂಗ್ ಆಡೋದಕ್ಕೆ ಆಸಕ್ತಿ ಬಂತು ಸರ್. ಅದಕ್ಕೆ ನಾವು ಪ್ರತ್ಯೇಕವಾಗಿ ಕೇಳ್ತಾನೆ ಇರ್ತೀವಿ ಸಪರೇಟ್ ಆಗಿ. ಇದು ಹೇಗೆ ಬರೀ ಅವರ ಹಾಡನ್ನೇ ಯಾಕೆ ಅಂತ ಒಂದು ಕ್ವಶನ್ ನನಗೆ. ಪ್ರತಿ ಒಂದು ಜೆಂಟ್ಸ್ಗಳೇ ಬರೀ ಯಜ್ಜಾನಕಿ ಅಮ್ಮ ಹಾಡು ಯಾಕೆ ಆಡೋದಂದ್ರೆ, ಅವರಲ್ಲಿ ಜಾಸ್ತಿ ರೊಮ್ಯಾಂಟಿಕ್ ಸಾಂಗ್ ಇರ್ತದೆ, ಡೀಪ್ ಆಗಿ ತಗೊಂಡು ಹೋದಾಗ ಅವರೆಲ್ಲ ತಗೊಂಡಿರ್ತಾರೆ. ಅದೇ ತರ ನನ್ಗೆ ಒಂದು ಇಷ್ಟ ಆಗಿ ತಗೊಂಡಿರೋದು ಸರ್ ನಾನು. ಈಗ ವೀಕ್ಷಕರಿಗೆ ನೀವು ತಿಳಿಸಬೇಕಾಗಿದ್ದು ಒಂದೇ, ನೀವು ಎಷ್ಟು ವರ್ಷಗಳಿಂದ ಹಾಡ್ತಾ ಇದ್ದೀರಿ? ಎಷ್ಟು ಹಾಡುಗಳನ್ನ ಹಾಡಿರ್ಬೋದು ನೀವು? ಸರ್ ಸುಮಾರು ಕಡೆ ಆಡಿದ್ದೀನಿ. ಸ್ಮ್ಯೂಲಲ್ಲಿ ಆಪಲ್ ಆಡಿದ್ದೀನಿ, ಎಲ್ಲ ಕಡೆ ಸ್ಟೇಜ್. ಏನಾದ್ರು ಎಣಿಕೆ ಎಷ್ಟು ಅಂತ ಕೌಂಟ್ ಮಾಡಿದ್ದೀರಾ? ಕೌಂಟಿಂಗ್ ಸುಮಾರು ಒಂದು 2-3 ಸಾವಿರ ಹಾಡುಗಳು. 2-3 ಸಾವಿರ ಹಾಡು ಇದರಲ್ಲಿ ಆಡಿದ್ದೀನಿ ಸ್ಮ್ಯೂಲ್ ಆಪಲ್ಲಿ. ಆಚೆ ಆರ್ಕೆಸ್ಟ್ರಾ ಅಲ್ಲಿ ಇಲ್ಲಿ ನನ್ಗೆ ಹೋಗಿದ್ ಕೂಡಲೇ ಮೈಕ್ ಎಲ್ಲ ಕೊಟ್ಬಿಡ್ತಾರೆ. ನನ್ಗೋಸ್ಕರನೇ ಆರ್ಕೆಸ್ಟ್ರಾ ಕೆಲವೊಬ್ರು ಹುಡುಗರು ಇಡ್ತಾರೆ ಅಂತ ಆಡ್ತಾ ಇರ್ತೀನಿ ನಾನು. ಬೇರೆ ಯಾರ್ದು? ಎಲ್ಲರೂ ಇರ್ತಾರೆ. ರಾಜ್ಕುಮಾರ್ ಶಾನು ಇರ್ತಾರೆ, ಬಾಲಸುಬ್ರಹ್ಮಣ್ಯಂ ಸಾರ್ ಇದ್ದಾರೆ, ರಾಜ್ಕುಮಾರ್ ಸಾರ್ ಇದ್ದಾರೆ, ವಿಷ್ಣುವರ್ಧನ್ ಸಾರ್ ಇದ್ದಾರೆ. ಇವ್ರ ಹಾಡನ್ನೇ ನೀವು ಹಾಡ್ಬೇಕು ಅಂತ ಪರ್ಟಿಕ್ಯುಲರ್ ನಿಮ್ಗೆ ಹೇಗೆ ಅನ್ನಿಸ್ತು? ಅಂದ್ರೆ ಕನಸಲ್ಲಿ ಬಂದ್ರು, ಅವ್ರ ಕನಸಲ್ಲಿ ಬರೋ ತರ ನಿಮಗೆ ಫೀಲ್ ಆಯ್ತು, ನಿಜಾಗ್ಲೂ ಇದ್ದಾರೆ ಅವರು ಅಂತ? ಅಮ್ಮ ಇದ್ದಾರೆ ಸರ್. ಯಾವಾಗ್ಲೂ ನನಗೆ ಅಮ್ಮ ಅವ್ರದ್ದು ಜಾಸ್ತಿ ಕೇಳೋದು. ವಿಷ್ಣುವರ್ಧನ್ ಅವ್ರದ್ದು ನನಗೆ ಯಾವಾಗ್ಲೂ ಕಲ್ಲಾದರೆ ನಾನು ಬೇಲೂರಿನ ಸಾಂಗ್, ನನ್ಗೆ ಸಿಂಹಾದ್ರಿ ಸಿಂಹದು. ನಾನು ಮಲಗಿದ್ದಾಗ ನನಗೆ ಹೂವು ಹಾಕೋ ಥರ ನನಗೆ ಯಾವಾಗಲೂ ಫೀಲ್ ಆಗೋದು. ಅದೇ ಹಂಗೆ ಸಾಂಗ್ ಆಡೋಕ್ಕೆ ನನಗೆ ಆಸಕ್ತಿ ಬಂದ್ಬಿಟ್ಟು ಯಜ್ಜಾನಕ್ಕೆ ಮೊದಲ ಕಂಟಿನ್ಯೂ ಆಗೋದು ಡ್ಯೂಯೆಟ್ ಸಾಂಗ್ ಇದೆಯಲ್ಲ, ಆಡಕ್ಕೆ ಶುರು ಮಾಡಿರೋದು. ನೋಡಿ ವೀಕ್ಷಕರ, ಅದಕ್ಕೆ ನಮ್ಮ ಕರ್ನಾಟಕ, ನಮ್ಮ ಭಾರತ, ನಮ್ಮ ಭೂಮಿ ಅಂತ ಹೇಳೋದು. ಎಲ್ಲ ಭಾಷೆಗಳ ಅವಗಾಹನೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಇನ್ನೊಂದು, ನಿಮಗೆ ಸ್ಫೂರ್ತಿ ಯಾರು? ನಿಮ್ಮ ಮನೆಯವರ ಅಥವಾ ಯಾವ ರೀತಿ ಸ್ಫೂರ್ತಿ ತಗೊಂಡು ನೀವು ಈ ಒಂದು ಹಾಡಿಗೆ ಹಾಡೋದಕ್ಕೆ ಬಂದ್ರಿ? ಸರ್ ಸ್ಫೂರ್ತಿ ಯಾರು ಸಪೋರ್ಟು ಮಾಡಲ್ಲ ಇಲ್ಲಿ. ಓಕೆ. ಕಂಡೋರ್ ಮಕ್ಕಳನ್ನ ಬಾವಿಗೆ ತಳ್ಳಿಬಿಟ್ಟು ಹಾಲ ನೋಡೋ ಜನಗಳ ಮಧ್ಯದಲ್ಲಿ ಕಂಡೋರ್ ಮಕ್ಕಳು ಬೆಳಿಬೇಕು ನಮ್ಮವ್ರಂತ ತುಂಬಾ ಜನ ಇರಲ್ಲ, ಕಮ್ಮಿನೇ. ಅದರಲ್ಲಿ ಈ ವಾರ ಸ್ಟುಡಿಯೋ ಓನರು ಮತ್ತೆ ನೀವು ಕೂಡ ಅದರಲ್ಲಿ ಒಬ್ರು. ಹಾಗೆ ಇದು ಕೊನೆಯಲ್ಲಿ ನಿಮ್ಮನ್ನ ನಾನು ಹಾಡಿಸ್ತೀನಿ. ನಿಮ್ಮ ಫೇವ್ರೆಟ್ ಹಾಡು ಯಾವುದು? ಯಾವ ಭಾಷೆ ಇದಿರ್ಬೋದು? ಕನ್ನಡ ಒಂದು, ತಮಿಳು ಒಂದಿದೆ. ಅದು ಯಜ್ಜಾನಕ್ಕೆ ಮಾಡಿರೋದೆ. ಚಿನ್ನದ ಮಲ್ಲಿಗೆ ಹೂವೆ, ಡಾಕ್ಟರ್ ರಾಜ್ಕುಮಾರ್ ಸರ್. ಮಲರೆ ಮೌನಮ್ಮ ಅಂತ SPB ಮತ್ತೆ ಜಾನಕಿ ಅಮ್ಮ ಅವ್ರದ್ದು. ನಿಮ್ಮ ಅಪ್ಪಣೆ ಇದ್ರೆ ಕೊನೆಯಲ್ಲಿ ಇದು ಸ್ತೋತ್ರಗಳು ಹಾಡಬಹುದು? ಓಕೆ, ಮತ್ತೆ ನಿಮ್ಮನ್ನ ಕೇಳ್ಬಿಡ್ತೀನಿ. ನಿಮಗೆ ಮದುವೆ ಆಗಿದೆಯಾ? ನಿಮ್ಮ ಕುಟುಂಬದವರು ಎಷ್ಟು ಜನ ಇರಬಹುದು? ನಮ್ಮ ತಂದೆ ಹೆಸರು ನಾರಾಯಣ್ ಅಂತ, ನಮ್ಮ ತಾಯಿ ಹೆಸರು ಸುಮತಿ, ಮತ್ತೆ ನಮ್ಮ ಅಕ್ಕ ರೂಪಾ, ನಮ್ಮ ಅಣ್ಣ ಅರುಣ್ ಅಂತ, ನನ್ನ ಹೆಸರು ನವೀನು, ನನ್ನ ತಂಗಿ ಹೆಸರು ಸುನೀತಾ. ನನಗೆ ಮದುವೆ ಆಗಿದೆ, 2 ಮದುವೆ ಆಗಿದೆ.
ಎರಡು ಮದುವೆ ನೋಡಿ ವೀಕ್ಷಕರೇ, ಒಂದು ಬ್ರೇಕಿಂಗ್ ನ್ಯೂಸ್. ಎರಡು ಮದುವೆ ಅಲ್ಲ, ತಮಾಷೆಗಾಗಿ ಹೇಳಿ ಸರ್. ಇರ್ಲಿ ಸರ್. ಒಂದು ಸಂಗೀತ, ಇನ್ನೊಂದು ನನ್ನ ಮಿಸಸ್ ಹೇಮಾವತಿ ಅಂತ. ನಮ್ಮ ಮಿಸಸ್ ನನ್ನ ವೈಫಿಗೆ ತುಂಬಾ ಇಷ್ಟ ನಾನು ಆಡೋದು. ಓ ಸೂಪರ್. ಹಾಗಾದ್ರೆ ಅವರೇ ನಿಮ್ಗೆ ಒಂಥರ ಹೌದು ಸರ್. ಇಂಜೆಕ್ಷನ್ ಅಥವಾ ಈ ನಡುವೆನೆ ಅವರು ನನಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೇಗೆ ನಿಮ್ಗೆ ಅವ್ರ ಇಂಜೆಕ್ಷನ್ ಇಲ್ಲ ಹೆಂಗೆ ಅಫೆಕ್ಷನ್? ಇಂಜೆಕ್ಷನ್ ಅಪೇಕ್ಷನ್ ಸರ್ ಎಲ್ಲ ಆಡಿ, ಆಡಿ ಚೆನ್ನಾಗಿ ಆಡಿ ಆಡಿ, ಮುಂದೆ ಖುಷಿಯಾಗಿ. ಬರ್ಬೇಕು ಅಂದ್ಬಿಟ್ಟು ಇವತ್ತುವರೆಗೂ ಅವಳೇ ಅನ್ಕೊಂಡಿರ್ತಾಳೆ ಮನ್ಸಲ್ಲಿ, ನಾನು ಬೇಡ ಅಂದ್ರೂ ಅವಳೇ ಆಡ್ಬೇಕು, ಇದ್ ಮಾಡ್ಬೇಕು ಅದ್ ಮಾಡ್ಬೇಕು ಅಂತ ಹೇಳ್ತಿರ್ತಾಳೆ. ಎಲ್ಲಿ ಗೆಲ್ತಾರೆ ಮನುಷ್ಯ ಅಂದ್ರೆ ನೋಡಿ ಈ ತರ ಎಲ್ಲ ಗೊತ್ತಿದ್ದು ಸವಿನಯವಾಗಿ ಕೈ ಕಟ್ಕೊಂಡು ಕೂತಿರ್ತಾರೆ ಅಂತಂದ್ರೆ ಸರಸ್ವತಿ ಅವರಲ್ಲಿ ಇದೆ ಅಂತ. ವೀಕ್ಷಕರೇ, ಇನ್ನೊಂದು ಮುಖ್ಯವಾದ ವಿಷಯ ಹೇಳಲೇಬೇಕು ನಿಮಗೆ, ಇವರ ಬಾಯಿಂದಾನೇ ಕೇಳೋಣ. ನಿಮ್ಮ ಕೆಟ್ಟ ದಿನಗಳ ಬಗ್ಗೆ ಏನಾದ್ರು ಒಂದ್ ಎರಡು ಮಾತುಗಳು ಹೇಳ್ಬೋದಾ? ಕೆಟ್ಟ ದಿನ ಅಂದ್ರೆ ಎಲ್ಲ ಕೆಟ್ಟ ಜನಗಳ ಜೊತೆ ಸೇರ್ತಿದ್ದೆ ನಾನು ಜಾಸ್ತಿ. ಆದ್ರಿಂದ ನಾನು ಒಂದ್ 2-3 ಕಡೆ ಅಟೆಂಪ್ಟು ಆಗಿದ್ದೀನಿ. ಓ 7 ಆಗಿದ್ದೀನಿ ಮಲ್ರಾಗೋ ಟೈಮಲ್ಲಿ. ಆ ಟೈಮಲ್ಲಿ ಎದ್ದಿ ಬಿದ್ದಿ ಹೋಗಿ ನಮ್ಮ ತಾಯಿಗೆಲ್ಲ ತುಂಬಾ ನೋವು ಕೊಟ್ಟಿದ್ದೀನಿ. ಅವೆಲ್ಲ ತುಂಬಾ ನೆನ್ಸ್ಕೊಂಡ್ರೆ ನನಗೆ ಬ್ಯಾಕ್ ಹೋಗಕ್ಕೆ ಇಷ್ಟ ಇಲ್ಲ. ಬೇರೆ ಎಲ್ಲೆಲ್ಲ ಹೋಗಿ ಅಲ್ಲಿದ್ದಿ ಅಲ್ಲೆಲ್ಲ ಅನುಭವಿಸ್ಬಿಟ್ಟು ಆಚೆ ಬಂದ್ಬಿಟ್ಟು ತುಂಬಾ ಕೆಟ್ಟ ದಿನಾನೇ ಸರ್ ಅವಾಗೆಲ್ಲ. ಈ ನಡುವೆ ಇವಾಗ ತಿರ್ಗಾ ನಾನು ಬಂದ್ಮೇಲೆ ಈ 1 ವರ್ಷದಿಂದ ಒಳ್ಳೆ ದಿನ ಸ್ಟಾರ್ಟ್ ಆಗಿರೋದು ನನಗೆ. ಈ 1 ವರ್ಷ ಹಿಂದೆಯಿಂದನೂ ಕೆಟ್ಟ ದಿನಾನೇ ನನಗೆ ಇದ್ದಿದ್ದು. ದುಡ್ಡು ಕಾಸು ಇರ್ಬೋದು, ಸಂಪಾದನೆ ಮಾಡ್ಬೋದು, ಬಟ್ ದಿನಗಳೆಲ್ಲ ಕೆಟ್ಟದ್ದೇ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ವೀಕ್ಷಕರೇ, ನಾನು ಹೇಳ್ತಾನೆ ಇರ್ತೀನಿ, ಬದಲಾವಣೆ ಜಗದ ದೊಡ್ಡ ನಿಯಮ. ಈ ನಿಯಮಗಳನ್ನ ಯಾರು ಪಾಲನೆ ಮಾಡ್ತಾರೋ ನೋಡಿ ಒಂದು ಅದ್ಭುತ ಶಕ್ತಿ ಆಗ್ತಾರೆ. ನೋಡಿ, ತಾಯಿಯನ್ನ ಮಾತಾಡದವರು, ಮಾತಾಡದೇ ಇದ್ದವರು, ಅವರ ತಾಯಿಯ ಗುಣವನ್ನ ಅರ್ಥ ಮಾಡಿಕೊಂಡು ಅವರ ಕೆಟ್ಟ ದಿನಗಳು ಯಾಕೆ ಹೇಳ್ತೀವಿ ಅಂತಂದ್ರೆ, ಜೀವನದಲ್ಲಿ ನಾನೇ ಪ್ರಸಿದ್ಧವಾಗಿದ್ದೀನಿ, ನನ್ನ ಬಿಟ್ರೆ ಇಲ್ಲ, ನಾನೇ ಪ್ರಪಂಚ, ನನ್ನದೇ ಪ್ರಪಂಚ ಅನ್ನೋ ಈ ಕಾಲದಲ್ಲಿ ಈ ವಿಷಯಗಳನ್ನ ಸಾಧಕರ ಮುಖಾಂತರ ವೀಕ್ಷಕರಿಗೆ ಮುಟ್ಟಿಸುವಂತಹ ಕೆಲಸ ನಮ್ಮ ಚಾನೆಲ್ ಮಾಡ್ತಾ ಇದೆ ಅನ್ನೋಕ್ಕೆ ನನಗೆ ಹೆಮ್ಮೆ ಆಗತ್ತೆ. ಹಾಗೆ ಕೆಟ್ಟ ದಿನಗಳು ಬಹಳ ಅನುಭವಿಸಿದ್ರಿ, ಆ ಕೆಟ್ಟತನದಿಂದ ಒಂದು ದೊಡ್ಡ ಬದಲಾವಣೆನೂ ಆಯ್ತು ಅಂತ ನೀವೇ ಹೇಳ್ತಾ ಇದ್ರಿ. ಹಾಗೆ ಬಹಳ ಒಳ್ಳೆ ದಿನ ಅಂತ ಒಂದು ಇರ್ಲೇಬೇಕಲ್ವಾ? ಆ ತರ ನಿಮ್ಮ ಜೀವನದಲ್ಲಿ ಬಹಳ ಒಳ್ಳೆಯ ದಿನಗಳು, ದಿನ ಬೇಡ ದಿನಗಳು ಅಂದ್ರೆ ಯಾವ ದಿನ ಅಂದ್ರೆ ಹುಟ್ಟಿದ ದಿನ, ಅಥವಾ ನೀವು ಮದುವೆ ಆಗಿದ್ದ ದಿನ, ನಿಮ್ಗೆ ಮಗುವಾದಂಥ ದಿನ, ನೀವು ಹಾಡು ಹೇಳೋದಂಥ ದಿನ, ಯಾವ್ದಾದ್ರು ಸಮಥಿಂಗ್ ಏನಾದ್ರು ಡಿಫ್ರೆಂಟ್ ಇರುತ್ತೆ. ಯಾಕಿದೆಲ್ಲ ನಿಮ್ಮ ಹತ್ರ ನಾವು ತೆಗಿತೀವಿ ಅಂತಂದ್ರೆ ವೀಕ್ಷಕರಿಗೆ ಪ್ರತಿಯೊಂದು ವಿಚಾರಗಳನ್ನ ಮುಟ್ಟಿಸಬೇಕು ಅನ್ನೋ, ಅದನ್ನ ಹೇಳ್ಬೋದಾ ಸರ್ ನೀವು? ಖಂಡಿತ ಸರ್. ನನ್ನ ಮಗು ಹುಟ್ಟಿತ್ತು, ಇವಾಗ ಮಗು ಹುಟ್ಟಿದ. ನನಗೆ 6 ತಿಂಗಳಲ್ಲಿ ಒಂದು ಮಗು ಇದ್ದಾನೆ, 13 ವರ್ಷದಲ್ಲಿ ಒಂದು ಮಗಳಿದ್ದಾಳೆ, 7 ವರ್ಷದಲ್ಲಿ ಒಂದು ಮಗ ಇದ್ದಾನೆ, 8 ವರ್ಷ ಅವನಿಗೆ. ಅವನು ಹುಟ್ಟಿ ಈ ವಾರಕ್ಕೆ ಬಂದಿರೋದೇ ನನಗೆ ಒಳ್ಳೆ ದಿನ ಸರ್. ನೀವೆಲ್ಲ ಸಿಕ್ಕಿದ್ರಿ ಈ ವಾರದಲ್ಲಿ ಈ ಸ್ಟುಡಿಯೋನಿಂದ. ಒಳ್ಳೇದಾಗ್ಬೇಕು ಅಂತ ಅಂದಾಗ ಒಳ್ಳೆ ಜನರ ಸವಾಸ ಇರ್ಬೇಕು. ಖಂಡಿತ. ಆ ಟೈಮ್ ಅಂತ ಇದೆಯಲ್ಲ, ಸಮಯ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅನ್ನೋದಕ್ಕೆ ಖಂಡಿತ ನೀವೇ ಸರ್. ಜೀವಂತ ಸಾಕ್ಷಿಯಾಗಿದ್ದೀರಿ. ಖಂಡಿತ. ಹಾಗೆ ನಿಮ್ಮ ಜೀವನದಲ್ಲಿ ಯಾರಿಗಾದ್ರೂ ಧನ್ಯವಾದ ಹೇಳೋದಾಗ್ಲಿ ಅಥವಾ ಕ್ಷಮೆ ಕೇಳೋದಾಗ್ಲಿ ಇದ್ರೆ ನೀವು ಚಾನೆಲ್ ಮುಖಾಂತರ ವೀಕ್ಷಕರಿಗೆ ತಿಳಿಸಬಹುದು. ಯಾಕಂದ್ರೆ ಟೈಮ್ ಏನಾಗುತ್ತೆ, ಒಂದು ಎಕ್ಸಾಂಪಲ್ಲೇ ಹೇಳ್ತೀವಿ, ನಮ್ಮ ತಾಯಿಯವರಿಗೆ ನಾನು ಕ್ಷಮೆ ಕೇಳೋಂಥ ಅವಕಾಶ ಸಿಗಲಿಲ್ಲ ನನಗೆ. ಆ ರೀತಿ ಚಾನಲ್ ಅವರಾಗ್ಲಿ ಅಥವಾ ಪೇಪರ್ ಅವರಾಗ್ಲಿ ಯಾರೇ ಪ್ರಸಿದ್ಧರಾಗಿ ಬಂದ್ರು, ಈವನ್ ನಿಮ್ಮ ಜೊತೆಯಲ್ಲಿ ನೀವು ಇವಾಗ ಸ್ವರ್ಗಕ್ಕೆ ಹೋಗ್ತಾ ಇದ್ದೀರ, ನಾನು ಬರೋಕ್ಕೋಸ್ಕರ ಈ ವಿಷಯಗಳು ತಿಳಿಸ್ತೀನಿ. ವಿಶ್ವ ದಾಖಲೆಯನ್ನ ಮಾಡಿ ಹೊರಗಡೆ ಬಂದಾಗ ಏರ್ಪೋರ್ಟ್ ಅಲ್ಲಿ ಆಗ್ಬೋದು, ಹೊರಗಡೆ ಆಗ್ಬೋದು, ನಾವು ಅನಾಥರಾಗೇ ಹೊರಗಡೆ ಬಂದೆ. ಆ ವಿಚಾರಗಳನ್ನ ನೋಡಿದಾಗ ತುಂಬಾ ಅಳು ಬರೋ ತರ ಆಯ್ತು. ಎಲ್ಲಿ ಹೋದ್ರು ಕಮರ್ಷಿಯಲ್, ವ್ಯಾಪಾರ ವ್ಯಾಪಾರ ವ್ಯಾಪಾರ. ಇವತ್ತಿನ ದಿನ ಹಣದ ಹಿಂದೆ ಓಡುವ ಹೆಣದ ರೀತಿ ಆಗಿದೆ ಎಲ್ಲರ ಬದುಕು. ಅದಕ್ಕೆ ನಾವು ವಾರದ ಕತೆ, ಸಿಂಹದ ಜೊತೆ ಬದುಕಿದ್ದರೆ ಸಿಂಹದ ಹಾಗೆ ಬದುಕಬೇಕು. ನಮ್ಮ ಪ್ರತಿಯೊಬ್ಬ ಸಾಧಕರು ಸಿಂಹ ಅಂತ ತೋರ್ಸಕ್ಕೋಸ್ಕರನೇ ಪ್ರತಿ ವಾರ ನಿಮ್ಮಂತವರ ಸಾಧಕರನ್ನ ಕರೆದು ಒಂದು 4 ವಿಷಯಗಳನ್ನ ಹೇಳ್ತೀವಿ. ಅದಕ್ಕೆ ಸಾರಿ ಯಾರಿಗೆ ಹೇಳ್ಬೋದು ಅಥವಾ ಥ್ಯಾಂಕ್ಸ್ ಯಾರಿಗೆ ಹೇಳ್ಬೋದು, ದಯವಿಟ್ಟು ವೀಕ್ಷಕರಿಗೆ ನೀವು ತಿಳಿಸಿ. ಥ್ಯಾಂಕ್ಸ್ ನಾನು ಹೇಳ್ಬೇಕಂದ್ರೆ, ಈ ಬಂಡೆನ ಕೆದಕಿ ಚಿಲೆ ಮಾಡಿದವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಸಾರಿ ಯಾರಿಗೆ ಕೇಳ್ಬೇಕಂದ್ರೆ, ನಮ್ಮ ಕೈಲಿ ಆಗಲ್ಲ, ನಾವು ಹೋಗಲ್ಲ ಮುಂದಕ್ಕೆ ಅಂದವ್ರ ಹತ್ರ ಸಾರಿ ಅಂದ್ಬಿಟ್ಟು ನಾವು ಮುಂದೆ ಹೋಯ್ತಾ ಇರ್ಬೇಕು. ಅಂದ್ರೆ ಏನು ಯಾವ ರೀತಿ ಕ್ಷಮೆ ಅಂತಂದ್ರೆ, ಇವಾಗ ನಮಗೆ ಗೊತ್ತಿಲ್ಲದೆ ಇರೋ ನಮ್ಮ ತಂದೆಗೋ ನಮ್ಮ ತಾಯಿಗೋ ಅಥವಾ ಯಾರಿಗೋ ಏನೋ ನೋವು ಮಾಡಿರ್ತೀವಿ, ಆ ರೀತಿ ನೀವು ಚಾನೆಲ್ ಮುಖಾಂತರ ಕೇಳ್ಕೊಬೋದು. ಈ ತರ ಇವಾಗ ನಾನು ಯಾರಿಗೋ ಸಾರಿ ಹೇಳಬೇಕು ಅಂತಂದಾಗ, ನಮ್ಮ ತಾಯಿಯವ್ರಿಗೆ ನಾವು ಒಳ್ಳೆ ಮಕ್ಕಳಾಗ್ಲಿಲ್ಲ, ಯಾವುದೂ ಒಳ್ಳೇದನ್ನ ಅವ್ರಿಗೆ ನಾನು ಮಾಡೋಕ್ಕಾಗಲಿಲ್ಲ, ಅಲ್ಲಿ ಇಲ್ಲಿ ಒಳ್ಳೆಯವರು ಕೆಟ್ಟವರು ಅನ್ನೋದಕ್ಕಿಂತ ನಮ್ಮ ಅನುಭವದ ದಿನ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಒಂದೇ ಒಂದು ವಿಷಯ ಕೇಳಿದೆ. ಯಾಕಂದ್ರೆ ಅದೇನಾಗತ್ತೆ, ಇವಾಗ ಆದವರು ಆಗದೆ ಇರೋರು ಆಗೋಯ್ತು. ತುಂಬಾ ಪ್ರೀತಿ ಇರತ್ತೆ ನಿಮ್ಗೆ, ಅವ್ರ ಹತ್ರ ಏನು ಹೇಳ್ಕೊಂಡಿರಲ್ಲ,
ನಾನು ಸುಮಾರು ಜನ ಲವ್ ಮಾಡಿದೆ, ನನ್ನನ್ನು ಯಾರು ಲವ್ ಮಾಡ್ಲಿಲ್ಲ. ಈ ರೀತಿ ಸಮಥಿಂಗ್ ಇರತ್ತೆ. ನನ್ನ ಕ್ಷಮೆ ಇರ್ಲಿ, ನಿಮ್ಮನ್ನ ಪ್ರೀತಿಸ್ತಾ ಇದ್ವಿ. ನೋಡಿ, ಪ್ರೀತಿ ಬೇರೆ, ಕಾಮ ಬೇರೆ. ಪ್ರೀತಿಯ ವಿಚಾರ ಬಂದಾಗ ಎಲ್ಲರನ್ನ ಪ್ರೀತಿಸಬೇಕು, ಎಲ್ಲರನ್ನ ಗೌರವಿಸಬೇಕು. ಆ ಒಂದು ಬದುಕು ಸಾರ್ಥಕ ಬದುಕಾಗತ್ತೆ. ಅದಕ್ಕೋಸ್ಕರ ನಿಮ್ಮನ್ನ ಕೇಳಿದೆ. ಇನ್ನೊಂದ್ಸಲ ನೀವು ಯೋಚನೆ ಮಾಡಿ, ಯಾರಿಗಾದ್ರೂ ಗೊತ್ತಿಲ್ದಿರ ತಪ್ಪಾಗಿದ್ರೆ ಚಾನಲ್ ಮುಖಾಂತರ ಒಂದು ಸಾರಿ ಕೇಳಿದಾಗ ನವೀನ್ ಸರ್ಗೆ ಇನ್ನೊಂದು ಬದಲಾವಣೆಯ ಮುಖ ಕಾಣಿಸ್ಲಿ ಅಂತ ಒಂದೇ ವಿಚಾರ ಅಷ್ಟೇ. ಇಲ್ಲ ಸರ್, ನಾನು ತುಂಬಾ ಜನಕ್ಕೆ ಸಾರಿ ಹೇಳ್ಬೇಕು. ಯಾಕಂದ್ರೆ ನಮ್ಮಿಂದ ಯಾರಿಗಾರ ತೊಂದರೆ ಆಗಿರ್ತದೆ, ನಮ್ಮಿಂದ ಏನಾರ ತೊಂದರೆ ಆಗಿದ್ರೆ ಸಾರಿ ಮಾಡ್ಕೊಳ್ಳಿ. ನಮ್ ತಂದೆ ತಾಯಿಗೆಲ್ಲ ಥ್ಯಾಂಕ್ಸ್ ಅಂತೂ ಹೇಳಲ್ಲ. ಯಾಕಂದ್ರೆ ಅವರೆಲ್ಲ ಥ್ಯಾಂಕ್ಸ್ ಹೇಳಿ ಸಣ್ಣದ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಅವ್ರ ಕರ್ತವ್ಯ ಅವ್ರು ಮಾಡಿರ್ತಾರೆ, ಆ ಕರ್ತವ್ಯ ನಾವು ಮುಂದಕ್ಕೆ ಮಾಡ್ಬೇಕು. ನನ್ನಿಂದ ಯಾರಿಗಾರ ಬೇಜಾರಾಗಿದ್ರೆ ಸಾರಿ ಕೇಳ್ತೀನಿ ಸರ್. ಯಾಕಂದ್ರೆ ಗೊತ್ತಿಲ್ದೆ ಮಾಡಿರ್ತೀವಿ, ಆದ್ರೆ ಮನ್ಸಾಕ್ಷಿ ವಿರೋಧವಾಗಿ ಒಂದು ದಿನ ನಾವು ಮಾಡಿಲ್ಲ. ಗೊತ್ತಿಲ್ದೆ ಮಾಡಿದ್ದಾಗ ತಪ್ಪಾಗಿದೆ, ಸಾರಿ. ಸೂಪರ್. ನೋಡಿ, ಅದಕ್ಕೆ ಹೇಳೋದು, ಮಾನವ ಯಾವಾಗಲೂ ಬದಲಾವಣೆಯ ಜೊತೆಯಲ್ಲೇನೆ ಪ್ರಯಾಣ ಬೆಳೆಸಬೇಕು. ಹಾಗೆ ನಮ್ಮ ಪ್ರಶ್ನೆಯಲ್ಲಿ ಇಲ್ಲದ ಒಂದು ಪ್ರಶ್ನೆ ಇದೆ. ಹೇಳಿ ಸರ್. ನಿಮಗೆ ಸಮಾಜ ಸೇವೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಯಾರೋ ಕಷ್ಟದಲ್ಲಿದ್ದಾರೆ, ಯಾರಿಗೋ ಏನೋ ತೊಂದರೆ ಆಗ್ತಾ ಇದೆ, ಅದು ಪೊಲೀಸ್ ವಿಭಾಗದಲ್ಲಿರ್ಬೋದು, ರೌಡಿಗಳ ವಿಭಾಗದಲ್ಲಿರ್ಬೋದು, ಅದು ತಪ್ಪಾಗಿ ನಿಮಗೆ ಕಾಣಿಸಿದಾಗ ಅಥವಾ ನಿಮ್ಗೆ ಹತ್ರ ಯಾರಾದರೂ ಸಹಾಯ ಕೇಳಿ ಬಂದಾಗ ಯಾವ ರೀತಿ ನೀವು ಪ್ರತಿಕ್ರಿಯೆ ಕೊಡ್ತಾ ಇದ್ರಿ? ಸಮಾಜ ಸೇವೆಗೆ ಹೇಗೆ ನೀವು ಬದಲಾವಣೆ ಆದ್ರಿ? ನೀವು ಮಾಡೋಂಥ ಕೆಲಸದಲ್ಲೇನೆ ಸಮಾಜ ಸೇವೆ ಹುಡುಕಿದ್ರ ಅಥವಾ ಯಾವ ರೀತಿ ಅಂತ ಒಂದು ಸಣ್ಣ ಮಾಹಿತಿ. ಸರ್, ನಾನು ಮಾಡಿರೋದೆಲ್ಲ ಜೊತೆಲಿ ಇರೋರಿಗೆ ಮಾಡಿದ್ದೀನಿ. ತುಂಬಾ ಜನಕ್ಕೆ ಇದೆಲ್ಲ ಸಮಾಜ ಸೇವೆ. ಜೊತೆಲಿ ಇರೋರಿಗೆ, ಅಲ್ಲಿ ಯಾರಿಗಾರ ಏರಿಯಾದಲ್ಲಿ ಮಾತ್ರೆ ಇಲ್ಲ, ಅವ್ನಿಗೆ ಆಪರೇಷನ್ ಮಾಡಬೇಕು, ಅವ್ನಿಗೆ ಏಟ್ ಬಿದ್ದಿದ್ದೆ, ಅವ್ನಿಗೆ ಊಟ ಇಲ್ಲ, ನನ್ನ ಕೈಲಿ ಆಗಿದ್ದೆಲ್ಲ ಮಾಡಿದ್ದೀನಿ. ಯಾರೋ ಒಬ್ರು ಅಡ್ಮಿಟ್ ಮಾಡ್ಬಿಟ್ಟು ಫೋನ್ ಮಾಡ್ತಾವ್ರೆ, ನನ್ನ ಹತ್ರ ದುಡ್ಡಿಲ್ಲ ಆ ಟೈಮಲ್ಲಿ. ಉಂಗುರ ಬಿಚ್ಚಿಕೊಡ್ತೀನಿ ಹುಡುಗನ್ಗೆ, ಹೋಗಿ ಇಟ್ಬಿಟ್ಟು ಅವ್ರಿಗೆ ಒಂದು 20,000 ಕೊಡ್ರಿ ಅಂತ. ಒಂದಿನ ಅಲ್ಲಿ ಯಾವುದೋ ಒಂದು ವ್ಯವಹಾರದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಕಾರ್ ಬೀಗ ಕೊಟ್ಬಿಟ್ಟು, ಇನೋವಾ ಇತ್ತು ನಂದು, ಅದು ಕೊಟ್ಬಿಟ್ಟು ಅಡ ಇಡ್ಸಿದ್ದೀನಿ. ಎಲ್ಲ ಸೋಷಿಯಲ್ ವರ್ಕ್ ಸರ್. ನಾವು ಯಾವತ್ತು ಎಲ್ಲೂ ಈ ಫೋಟೋಗೆ ಪೋಸ್ಟ್ ಕೊಡೋದು ಇವೆಲ್ಲ ನಾವು ಮಾಡೋದೇ ಇಲ್ಲ. ನಮ್ಮ ಏರಿಯಾಗಳಲ್ಲಿ ನೀವು ಕೇಳಿದ್ರೇನೆ ಗೊತ್ತಾಗ್ಬಿಡ್ತದೆ. ನಮ್ದೆಲ್ಲ ಅವರೇ ಹೇಳ್ಬಿಡ್ತಾರೆ ನಮ್ಗೆ, ಅದು ಫೋಟೋಗೆ ಪೋಸ್ಟ್ ಕೊಡೋದು. ಗಾರ್ಡನ್ ನವೀನ್ ಅಂತ ಹೇಳ್ತಾರಲ್ವಾ, ಹೌದು ಸರ್. ಇದರಿಂದ ಏನಾದ್ರು ಇದೆಯಾ? ಅಂದ್ರೆ ಒಳ್ಳೇದಾಗ್ಬೋದು ಅಥವಾ ನಿಮ್ಗೆ ಅನ್ಈಸಿ ಅಂತಂದ್ರೆ ಹೇಳೋದು ಬೇಡ, ಇಲ್ಲ ಸರ್, ಒಳ್ಳೇದು ಅಂತ ಅನಿಸ್ದಾಗ ಅಥವಾ ಈ ತರ ಮಾಡಿದ್ರೆ ಈ ತರ ಆಗತ್ತೆ ಅನ್ನೋದು ಒಂದು ವೀಕ್ಷಕರಿಗೆ ಗೊತ್ತಾದಾಗ ಯುವ ಜನತೆ ಯಾವಾಗ್ಲೂ ನಿಮ್ಮನ್ನ ಸ್ಫೂರ್ತಿಯಾಗಿ ತಗೊಳ್ಳಿ ಅಂತ ಅಷ್ಟೇ. ಇಲ್ಲ ಸರ್, ಖಂಡಿತ. ಗಾರ್ಡನ್ ನವೀನ್ ಅಂದ್ರೆ ಎಲ್ಲ ಬೇರೆ ಬೇರೆ ಏರಿಯಾದಲ್ಲೆಲ್ಲ ಚಾಮರಾಜಪೇಟೆ ನವೀನ್ ಅಂತಾರೆ, ಗಾರ್ಡನ್ ನವೀನ್ ಅಂತಾರೆ. ಈ ಕಡೆ ಬೊಮ್ಮನಹಳ್ಳಿಗೆ ಹೋದ್ರೆ ಮಾರ್ಕೆಟ್ ನವೀನ ಅಂತಾರೆ. ಅದು ಏರಿಯಾ ಹೆಸರಲ್ಲಿ ಹೇಳಿದ್ರೆ ಮಾತ್ರ ನಾವು ಗೊತ್ತಾಗೋದು ಕೆಲವೊಬ್ಬರಿಗೆ, ಇಲ್ಲಾಂದ್ರೆ ಗೊತ್ತಾಗ. ಕೆಲವು ಪರಿಚಯಗಳಿಂದಾನು ಒಳ್ಳೇದಾಗೋದು. ಎರಡೆರಡು ರೌಡಿಗಳು ಇರ್ತಾರೆ ಅಲ್ಲಿ ಏರಿಯಾಗಳಲ್ಲಿ, ಅವರು ನವೀನ್ ಅಂತ ಇರ್ತಾರಲ್ಲ. ನಾವು ರೌಡಿ ಶೀಟರ್ ಯಾವ್ದು ಅಲ್ಲ, ಬೆಂಕಿ ಬಿರುಗಾಳಿ ಇದ್ದಂಗೆ ಇಲ್ಲ. ಆತರ ಎರಡೆರಡು ಇಬ್ರಿಬ್ರು ಅವ್ರೆ. ಹಂಗಾಗಿ ಗಾರ್ಡನ್ ನವೀನ್ ಅಂದ್ರೆ ಸೊ ಭಾಷಾ ಅಂದ್ರೆ ಹೆಸರಿನಲ್ಲಿ ಏನೂ ಇಲ್ಲ, ನೀವು ಮಾಡುವಂತ ಕೆಲಸದಲ್ಲೇ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಖಂಡಿತ ಅಲ್ವೇ? ಹಾಗೆ ನಿಮ್ಮ ಅಭಿಮಾನಿಗಳು ಅಂತ ಖಂಡಿತ ಇದ್ದಾರೆ. ಯಾಕೆಂದ್ರೆ ನಾನೇ ಸುಮಾರು ಕಾರ್ಯಕ್ರಮಗಳಲ್ಲಿ ನೀವು ನೋಡ್ತಾ ಇದ್ದೆ, ಎಲ್ಲೋ ನೋಡ್ತಾ ಇದ್ವಿ, ನೀವು ಯಾವುದಕ್ಕೂ ವೇದಿಕೆಗೆ ಬರದೇ ಇರೋಂಥವ್ರು. ನೀವಿವತ್ತು 12 ವಿಶ್ವ ದಾಖಲೆಗಳ ಸರದಾರ ಅಂತ ಕೇಳ್ಪಟ್ಟೆ. ಹೌದು ಸರ್. ನಿಮಗೆ ಇದರ ಹಿಂದೆ ಇರುವ ವ್ಯಕ್ತಿ ಯಾರು, ಶಕ್ತಿ ಯಾರು ಅಂತ ದಯವಿಟ್ಟು. ಯಾಕಂದ್ರೆ ಕೆಲವು ಸ್ಫೂರ್ತಿದಾಯಕವಾದ ಕೆಲಸಗಳನ್ನ ಮಾಡಬೇಕಾದಾಗ, ಇಲ್ಲ ಇವರಿಂದ ನಾನು ಆದೆ, ಇಂಥವ್ರಿಂದ ನಾನು ಆದೆ, ಈ ವೇದಿಕೆಗೆ ನೀವು ಬರಲ್ವಲ್ಲ, ಇದು ನಿಮ್ಗೇನಾದ್ರೂ ನೋವಾಗಿ ಯಾರೋ ಅವಮಾನ ಮಾಡಿರೋಂಥ ವಿಷಯವಾಗಿ ನೀವು ವೇದಿಕೆ ಮೇಲೆ ಬರೋದಿಲ್ವಾ? ಅಥವಾ ನೀವೇನು ಸಾಧನೆ ಮಾಡಿಲ್ಲ ಅಂತ ನೀವು ಅನ್ಕೊಂಡಿದ್ದೀರಾ? ಸರ್, ಒಳ್ಳೆ ಕ್ವಶನ್ ಇದು. ನನಗೆ ಯಾವಾಗ್ಲೂ ಈ ವೇದಿಕೆಗೆ ಹೋಗಿ ಹಾರ ಹಾಕ್ಸ್ಕೊಳ್ಳೋದು ಇದೆಲ್ಲ ನನಗೆ ಇಷ್ಟ ಆಗಲ್ಲ. ಯಾಕಂದ್ರೆ ನಾನು ಇದಕ್ಕಿಂತ ಜೋರ ಹಾರ ಹಾಕ್ಸ್ಕೊಂಡು ಜೋರಾಗಿ ಓಡಾಡ್ದವ್ ನಾನು. ಅದನ್ನೆಲ್ಲ ಇನ್ನ ಡೆವಲಪ್ ಮಾಡ್ಬೇಕೆ ಹೊರ್ತು ಕಮ್ಮಿ ಮಾಡಲ್ಲ ಯಾರನ್ನು. ಆದ್ರೆ ನಾನೇನ್ ಗೊತ್ತಾ, ನಾವೆಲ್ಲ ಒಂದೇ. ನೀವು ಕೆಳಗಡೆ ಕೂತಿದ್ರು ನಾವು ಕೆಳಗಡೆ ಕೂತಿರ್ತೀವಿ. ನಮ್ಗೆ ಸ್ಪೆಷಲ್ ಅನ್ಸ್ಬಿಡ್ತದೆ. ಯಾವಾಗ ಹೇಳಿ? ನಮ್ಗೆ ಹಾರ ಹಾಕ್ದಾಗ ಇನ್ನೊಂದಾಗ. ಒಂದಿನ ಇತ್ತು ಒನ್ಸ್ ಅಪಾನ್ ಟೈಮ್ ಅಲ್ಲಿ ಎಲ್ಲ ಇದ್ರಲ್ಲಿ ಹಾಕೋದು ದೊಡ್ಡ ದೊಡ್ಡ ಹಾರಗಳು. ನಾನು ಫಸ್ಟ್ ಮದ್ವೆಗೆ ಹೋದಾಗ್ಲೇ ಹುಡುಗರಿಗೆ ಯಾವ್ದಾದ್ರು ಕಾಸು ಕೊಟ್ಟಿದ್ರೆ ನಾನು ಫಸ್ಟ್ ಕಂಡೀಷನ್ ಹೇಳಿದೆ, ಏನ್ ಗೊತ್ತಾ, ನನಗೆ ಹಾರ ಹಾಕ್ಸ್ಬಾರ್ದು. ನನ್ನ ಜೊತೆಲಿ ಇರೋರ್ಗೆಲ್ಲ ಹಾಕ್ಸ್ಬಿಟ್ಟು ನಿಂತಿರಿ, ಖುಷಿ ಪಡ್ತಾ ಇರ್ತೀನಿ. ಯಾಕಂದ್ರೆ ನಾನು ಅದೆಲ್ಲ ಖುಷಿ ಪಟ್ಟು ದಾಟಿ ಬಂದಿದ್ದೀನಿ. ನನ್ಗೆ ಹೊಸದಾಗಿ ಅದು ಏನು ಇಷ್ಟ ಆಗ್ತಾ ಇಲ್ಲ ಸರ್. ನಾವು ಅಷ್ಟು ದೊಡ್ಡವ್ರು ಇಲ್ಲ ಅಂತ ನನಗೆ. ಒಂದು ವಿಷಯ ವೀಕ್ಷಕರೇ ನಾನು ತಿಳಿಸ್ಲೇಬೇಕು, ಇದೇನು ಉತ್ಪ್ರೇಕ್ಷೆ ಏನಿಲ್ಲ. ನಾವು ಮಾಡುವಂತಹ ಸಾಧನೆ, ನಮಗಾದಂತಹ ಸನ್ಮಾನಗಳು ಎಲ್ಲರಿಗೂ ಆಗ್ಬೇಕು. ಅಂದ್ರೆ ನಿಮ್ಮ ಪ್ರಕಾರ, ನನ್ನ ಪ್ರಕಾರ ಕೂಡ ಅದೇ ತರನೇ. ನಮಗಾದಂತ ಅವಮಾನ ನಮ್ಮವ್ರಿಗಾಗಬಾರ್ದು, ನಮಗ್ ಸಿಗದೆ ಇರುವಂತ ಸನ್ಮಾನ ನಮ್ಮವ್ರಿಗೆಲ್ಲ ಸಿಗ್ಬೇಕು. ನಮ್ಮವರು ಅಂತಂದ್ರೆ ಯಾರು? ಗಂಡ ಹೆಂಡತಿ ಮಕ್ಕಳು ಅಲ್ಲ ರೀ. ಜೀವನದಲ್ಲಿ ಜೊತೆಯಲ್ಲಿ ನಾನು ನಿಮ್ಮಲ್ಲಿ ನೋಡ್ತಾ ಇರೋಂಥದ್ದು ಯಾರೇ ಇಲ್ಲಿ, ಯಾವುದೇ ಮಗು ಬರ್ಲಿ, ದೊಡ್ಡವ್ರು ಬರ್ಲಿ, ಚಿಕ್ಕವ್ರು ಬರ್ಲಿ,
ಅವರನ್ನ ಬೆಳೆಸುವಂತ ಕೆಲಸ ಮಾಡ್ತಾ ಇದ್ದೆ ಹೊರತು ಬಳಸುವಂತ ಕೆಲಸ ನಾನು ನೋಡ್ಲಿಲ್ಲ. ಸತ್ಯ ಸರ್. ಜೀವನನ ಕಳಿಬೇಕಾದಂತದ್ದು, ನಡಿಬೇಕಾದಂತದ್ದು ನೋಡಿ, ಇವತ್ತು ಬಹಳ ಮುಖ್ಯವಾದ ದಿವಸ. ಈ ದಿವಸ ವಿಶ್ವ ದಾಖಲೆ ಹೊಂದಿರುವ ಒಂದು ಮಹಾನ್ ಸಾಧಕರು ಅಂತಾನೆ ಹೇಳಬೇಕು. ಅಷ್ಟೊಂದು ಕಮ್ಮಿ ವಿಚಾರ ಅಲ್ಲ. ಹಾಡಿದ್ದೀರಿ, ಬದಲಾವಣೆಯ ಜಗದನ್ನ ನೀವು ನೋಡ್ಕೊಂಡ್ ಬಂದಿದ್ದೀರಾ, ಬದಲಾವಣೆ ಆಗುವಂತ ಜಗ ನೋಡಿದ್ದೀರಿ, ಆಮೇಲೆ ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗ್ತಾ ಇದ್ದೀರಾ. ಹೌದು ಸರ್. ಬದುಕಿರೋ 4 ದಿನದಲ್ಲಿ ಅಟ್ಲೀಸ್ಟ್ ಒಂದು 4 ಜನಕ್ಕಾದ್ರೂ ಸ್ಫೂರ್ತಿ ಆಗಿದ್ರಲ್ಲ. 400 ಜನಕ್ಕೆ ಸ್ಫೂರ್ತಿ ಆಗ್ತೀರಿ. ಯಾಕೆಂತಂದ್ರೆ ನಿಮ್ಮಲ್ಲಿ ಗುಣ ನೋಡಿದನು, ಒಳ್ಳೇದು ಹೇಳಿದ್ರಿ, ಕೆಟ್ಟದ್ದು ಹೇಳಿದ್ರಿ. ಒಳ್ಳೇದನ್ನ ಇಲ್ಲಿಗೆ ತಗೋಬೇಕು, ಕೆಟ್ಟದ್ದನ್ನ ಕಾಲ ಹತ್ರ ತಗೋಬೇಕು ಅಂತ ಹೇಳ್ಬಿಟ್ರಿ ನೀವು. ಅಷ್ಟೇ ಸರ್. ಹೇಗಿದ್ವಿ ಹೇಗಾದ್ವಿ ಅಂತ ಆ ಒಂದು ಬದುಕನ್ನ ನೋಡಿದಾಗ, ಈ ಒಂದು ಕಿರು ಪರಿಚಯಗಳನ್ನ, ಈ ಒಂದು ಸಂದರ್ಶನ ನೋಡಿದಾಗ ನಿಜವಾಗ್ಲೂ ನಿಮ್ಮ ಬದುಕು ಸಾರ್ಥಕ ಅಂತ ನಮ್ಮ ಚಾನೆಲ್ ಮುಖಾಂತರ ನಾವು ಹೇಳಕ್ ನಮ್ಗೆ ಹೆಮ್ಮೆ ಆಗುತ್ತೆ. ಹಾಗೆ ನಿಮ್ಮ ಅಭಿಮಾನಿಗಳು ಹಾಗೂ ನಿಮ್ಮ ಅಲ್ಲಿ ಏನಾದ್ರೂ ಪಡ್ಕೊಂಡಿರ್ತಾರೆ, ಸಮಾಜ ಸೇವೆಗೆ ತಗೊಂಡಿರ್ತಾರೆ, ಏನಾದ್ರೂ ನಿಮ್ಮಲ್ಲಿ ಕೆಲಸ ಆಗಿರುತ್ತೆ, ಮನುಷ್ಯ ಗೊತ್ತಿರತ್ತೆ ನಿಮಗೆ. ಗುರುವೇನ್ ನಮಃ, ಗುರು ಏನ್ ಮಹಾ ಅನ್ನೋ ಕಾಲ ಇದು. ಅಂತಾರ ಒಂದು ಇದರಲ್ಲಿ ನಿಮ್ಮ ಅಭಿಮಾನಿಗಳಿಗೆ ಹಾಗೂ ನಿಮ್ಮ ಸಮಾಜ ಸುಧಾರಣೆಗೋಸ್ಕರ ದುಡ್ದವ್ರಿಗೆ ಅಥವಾ ಪ್ರೇಕ್ಷಕರಿಗೆ ಏನಾದ್ರೂ ಹೇಳ ಬಯಸ್ತೀರಾ? ಅದೇ ಸರ್, ಯಾರು ತಂದೆ ತಾಯಿ ಅವ್ರ ಮಾತು ಕೇಳ್ಕೊಂಡು ಮುಂದಕ್ಕೆ ಹೋಗ್ಬೇಕೆ ಹೊರತು ಕಂಡವ್ರ ಮಾತೆಲ್ಲ ಕೇಳ್ಕೊಂಡು ದಯವಿಟ್ಟು ಹಾಳಾಗೋಗ್ಬೇಡಿ. ಒಂದು ವಯಸ್ಸು ಇರ್ತದೆ, ಒಂದು 10 ರೋಡ್ ಕಾಣ್ತಾ ಇರ್ತದೆ, ನಮ್ಗೆ ಯಾವ್ದು ಸೆಲೆಕ್ಟ್ ಮಾಡೋದಕ್ಕೆ ನಮ್ಗೆ ಕನ್ಫ್ಯೂಸ್ ಆಗಿ ಎಲ್ಲಾರು ಸಿಕ್ಕಿರೋ ದಾರಿಗಳೆಲ್ಲ ಹೋಗಿ ಹಾಳಾಗೋಗಿದ್ದಾರೆ. ಹಂಗ್ ಮಾಡಕ್ ಹೋಗ್ಬೇಡ್ರಿ. ತಂದೆ ತಾಯಿ ಯಾವತ್ತೂ ನಮ್ಗೆ ಕೆಟ್ಟದ್ ಬಯಸಲ್ಲ. ಅವ್ರು ಸೆಲೆಕ್ಟ್ ಮಾಡೋ ದಾರಿಯಲ್ಲಿ ಮುಂದಕ್ಕೆ ಹೋಗ್ರಿ. ಎಂಡಲ್ಲಿ ಹೋದಾಗ್ಲೂ ಇಲ್ಲಿಂದ ಸ್ಟಾರ್ಟ್ ಮಾಡಿರ್ತೀರಿ, ಅಲ್ಲಿ ಏನೋ ಸಾಧನೆ ಮಾಡ್ತೀವಿ ಅಂತ. ಏನು ಸಾಧನೆ ಮಾಡಲ್ಲ. ಯಾರು ನಿಮ್ಗೆ ಹಿಂದಕ್ಕೂ ಬರಲ್ಲ, ಮುಂದಕ್ಕೂ ಬರಲ್ಲ. ಯಾಕಂದ್ರೆ ನಾನು ಹೋದ ವರ್ಷನೇ ಜೈಲಿಂದನೂ ರಿಲೀಸ್ ಆಗಿದ್ದೀನಿ. ಯಾಕಂದ್ರೆ ಯಾರು ಏನು ಮಾಡಕ್ಕೆ ಬರಲ್ಲ. ನಮ್ಮ ತಂದೆ ತಾಯಿ, ಗಂಡ ಹೆಂಡತಿ ಮಕ್ಳುನೇ ಬಂದು ರೋಡಲ್ಲಿ ನಿಂತಿರ್ತಾರೆ. ಯಾರ ಮಾತು ಕೇಳಕ್ ಹೋಗ್ಬೇಡ್ರಿ. ತಂದೆ ತಾಯಿ ಒಳ್ಳೇದ್ ಹೇಳ್ತಾರೆ, ಮುಂದಕ್ಕೆ ಹೋಗ್ರಿ, ಕೆಲ್ಸಕ್ಕೆ ಹೋಗ್ರಿ, ಇಷ್ಟೇ ಹೇಳೋದು. ಯಾಕಂದ್ರೆ ನನ್ನ ನೋಡಿ ನಮ್ಮ ಏರಿಯಾದಲ್ಲಿ ಎಲ್ಲರೂ ಹುಡುಗರು ಎಲ್ಲ ನನ್ನ ತಮ್ಮಂದಿರೇ, ಅಭಿಮಾನಿಗಳಂತ ಅವ್ರು ಹೇಳ್ಕೊಬಹುದು, ಎಲ್ಲ ನಮ್ಮ ತಮ್ಮಂದಿರೇನೆ ಸರ್. ಸುಮಾರು ಬದಲಾವಣೆ ಆಗಿದ್ದಾರೆ. ಇವತ್ತು ನನ್ನ ಹೇಳ್ತಾರೆ ಎಲ್ಲಾ ಕಡೆನೂ, ನಮ್ಮ ಅಣ್ಣ ಸೂಪರ್ ಅಂತಾನೆ. ನೀವು ಬೇಕಿದ್ರೆ ಕೇಳ್ಬೋದು, ನಾವು ಸುಳ್ಳು ಪಳ್ಳು ಹೇಳೋರಿಲ್ಲ ಸರ್. ಅಷ್ಟೇ. ಅವಾಗ್ಲೇ ಒಂದು ಮರ್ತು ಬಿಟ್ಟೆ ನಾನು, ನೀವು ಆನ್ಸರ್ ಮಾಡ್ಲಿಲ್ಲ. ಆ 12 ವಿಶ್ವ ದಾಖಲೆ ಬಗ್ಗೆ, ಯಾವ ರೀತಿ ವಿಶ್ವ ದಾಖಲೆ ಮಾಡಿದ್ದಕ್ಕೆ ನಿಮ್ಗೆ ಅದು ಸಿಕ್ಕಿತ್ತು ಅಂತ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಟ್ಬಿಡಿ ಸರ್. 10 ಅವರು 121 ಸಾಂಗು ಆಡಿದೀನಿ, 10 ಅವರು 15 ನಿಮಿಷದಲ್ಲಿ. ಹಂಗಾಗಿ ಅದಕ್ಕೆ ನನಗೆ 12 ವಿಶ್ವ ದಾಖಲೆ ಭಾರತದ ಅಥವಾ ಹೊರದೇಶದ್ದು ಸರ್ ಎಲ್ಲ ಸಿಕ್ಕಿರೋದು. ಹೊರದೇಶದ್ದು ಸಿಕ್ಕಿರೋದು. ಡ್ಯುಯಲ್ ವಾಯ್ಸ್ ಆಡಿದೆ. ಡ್ಯುಯಲ್ ವಾಯ್ಸ್, ಜೆಂಟ್ಸ್ ಅಂಡ್ ಅದೇ ಜಾನಕಿಯಮ್ಮ ವಾಯ್ಸ್ ಆಲ್ಮೋಸ್ಟ್ ಆಡಿದ್ವಿ. ಅದಕ್ಕೆ ನಾವು ನಮ್ಮ ಕಾರ್ಯಕ್ರಮದ ಸಂದರ್ಶನದ ಕೊನೆ ಹಂತಕ್ಕೆ ಬಂದಿದ್ದೀವಿ. ನನಗೂ ಒಂದು ಆಸೆ ಸರ್, ನಿಮ್ಮ ಒಂದು ಧ್ವನಿಯಲ್ಲಿ 2 ಧ್ವನಿಗಳಲ್ಲಿ, ಆವಾಗಲೇ ಹೇಳಿದ್ವಲ್ಲ ಆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಯಾವ ಹಾಡು ಇಷ್ಟ ಯಾವ್ದು ಅಂತ, ಆ 2 ತಮಿಳು ಹಾಗೂ ಕನ್ನಡವನ್ನ ಒಂದು 2 ಬಾರಿ ಹೇಳಿದ್ರೆ ನಮಗೆ ಬಹಳ ಅನುಕೂಲ ಆಗುತ್ತೆ. ಹಾಗೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮಗೆ ಸಹಕಾರ ಮಾಡಿದಂತಹ ವಾರ ಸ್ಟುಡಿಯೋದ ತೇಜಸ್ವಿನಿ ಮೇಡಮ್ ಹಾಗೂ ಅವರ ಸಹಪಾಠಿಗಳಿಗೆ ನಾವು ಯಾವಾಗಲೂ ಆಭಾರಿಯಾಗಿರ್ತೀವಿ. ನನಗೆ ಇವಾಗ ಒಂದು ವಿಶೇಷವಾದ ಒಂದು ಮನವಿ ಇದೆ ಸರ್ ನಿಮ್ಮ ಹತ್ರ. ಅವಾಗಲೇ ನಾನು ಹಾಡು ಕೇಳಿದಾಗ ಏನೋ ನನಗೆ ಸಂತೃಪ್ತಿ ಆಗ್ಲಿಲ್ಲ. ನನ್ನ ವೈಯಕ್ತಿಕವಾಗಿ ನಾನು ಕೇಳ್ತಾ ಇದ್ದೀನಿ, ದಯವಿಟ್ಟು ಇನ್ನೊಂದು ಬಾರಿ ಖಂಡಿತ ಸರ್ ನಾವು ಒಂದು ಸ್ಟುಡಿಯೋ ಸಿಸ್ಟಮ್ ಅಲ್ಲಿ ಆ ಹಾಡನ್ನ ಹಾಡಿದ್ರೆ ನನಗೂ ಖುಷಿ ಆಗುತ್ತೆ, ವೀಕ್ಷಕರಿಗೂ ಖುಷಿ ಆಗುತ್ತೆ. ಖಂಡಿತ ನಮ್ಮ ವೀಕ್ಷಕರು ತಗೋತಾರೆ, ಅಭಿಮಾನಿಗಳು ಒಂದು ದೇವರುಗಳಲ್ವಾ. ಆದ್ರೆ ದಯವಿಟ್ಟು ಹಾಡ್ಬೋದಾ ಸರ್ ಇನ್ನೊಂದ್ಸಲ? ಖಂಡಿತ, ಏನು ಬೇಜಾರಿಲ್ಲ. ಎಸ್ ಮೇಡಮ್, ನೀವಾಗ ರೆಡಿ ಮಾಡ್ಕೋಬಹುದು, ನಾನು ಸಾರಿ ಕೊಡ್ತಾ ಇದ್ದೀನಿ. ಅದ ಮಲ್ಲಿಗೆ ಹೂವೆ ಬಿಡು ನೀ ಬೀಕವ ಚೆಲುವೆ, ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಚೆಲವು ನನ್ನಲ್ಲಿ ಹೇಗೆಯೋ ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬೀಕವ ಚೆಲುವೆ, ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಚೆಲವು ನನ್ನಲ್ಲಿ ಹೇಗೆಯೋ ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬೀಕವ ಚೆಲುವೆ.
ಲಾ 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 ಹಾ 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 La la la, ಮಾತಲ್ಲಿ ಜೇನು ತುಂಬಿ ನಾರಿಂದ ಹೇಳುವೆ ನನಗಿಂತ ಚೆಲುವೆ ಮರನು ನೀ ಹಿಂದೆ ಹೋಗುವೆ. ನಿನ್ನನ್ನು ಕಂಡು ಕಣ್ಣು ಬೇರೇನು ನೋಡದಿನ್ನು ನಿನ್ನನ್ನು ಕಂಡು ಕಣ್ಣು ಬೇರೇನು ನೋಡದಿನ್ನು ನಿನಗಾಗಿ ಬಾಳುವೆ ಇನ್ನು ನಾನು ತುಂಬಿನ ದುಂಬಿಗೆ ಇನ್ನು ನಿನ್ನ ನಂಬೆನು ನಾನು. ನನ್ನ ನೆನಪು ಬಂದಾಗ ಮಗವ ಕಂಡಾಗ ಬೇಕೆಂದು ಬರುವೆ. ತುಂಬಿನ ದುಂಬಿಗೆ ಇನ್ನು ನಿನ್ನ ನಂಬೆನು ನಾನು. ಆಹಾ ಎಸ್ ಸರ್, ನಂಗೆ ಬಹಳ ಖುಷಿ ಆಯಿತು. ಒಳ್ಳೆ ಹಾಡನ್ನು ಹಾಡಿದ್ದೀರಿ. ಹಾಗೆ ನೀವು ಅವಾಗಲೇ ಹೇಳಿದ್ರಿ ತಮಿಳು ಭಾಷೆ ನಿಜವಾಗ್ಲೂ ಹೇಳಲೇಬೇಕು. ಕನ್ನಡ ತಮಿಳು ಅಂತ ಹೋರಾಟ ಮಾಡ್ತಾ ಇರ್ತಾರೆ, ಹಾರಾಟ ಮಾಡ್ತಾ ಇರ್ತಾರೆ. ಅವರೆಲ್ಲರಿಗೂ ಸಂಗೀತದಲ್ಲಿ ಎಲ್ಲರೂ ಒಂದಾಗೋಣ ಅನ್ನೋದಕ್ಕೆ ನಿಮ್ಮ ಒಂದು ಧ್ವನಿಯಲ್ಲಿ, ಅಂದರೆ ಅಮ್ಮ ಅವರ ಧ್ವನಿಯಲ್ಲಿ ಒಂದು ತಮಿಳು ಹಾಡನ್ನು ಹಾಡ್ಬೋದಾ ಸರ್? ಸರ್ ಖಂಡಿತ. ಆಕಾಶ ಭೂಮಿಗೆ ಹೆಂಗೆ ಜಾತಿ ಧರ್ಮ ಏನಿಲ್ವೋ ಸಂಗೀತಕ್ಕೂ ಜಾತಿ ಧರ್ಮ ಭಾಷೆ ಏನಿಲ್ಲ, ಸಂಗೀತ ದಯವಿಟ್ಟು ಮ್ಯಾಮ್ ಪ್ಲೀಸ್. ಹಾಡ್ಬೋದು, ಖಂಡಿತ. ಮಲರೆ ಮೌನವ ಮೌನವೇ ವೇದವ மலர்கள் பேசுமா பேசினாயமா அன்பே. ಮಲರೆ ಮೌನವ ಮೌನವೇ ವೇದವ ஆதி ஜீவன் கொண்டதேனோ வாழ்ந்து வந்ததோ நீதி ஜீவன் என்னை பார்த்தபோது வந்தது. ஏதோ சுகம் உள்ளது ஏனோ மனம் தள்ளாடுது. ஏதோ சுகம் உள்ளது ஏனோ மனம் தள்ளாடுது. விரல்கள் தொடவா விருந்தை பெறவா மானோடு கண்கள் மூடவ மலரே மௌனமா ಮಲರೇ ಪೇಸುಮಾ. ನನಗೆ ಬಹಳ ಹೆಮ್ಮೆನೂ ಆಯಿತು. ನಿಜವಾಗ್ಲೂ ಕೆಲವು ಸಾರಿ ಕೆಲವು ಹಾಡುಗಳನ್ನ ರಿಪೀಟ್ ಮಾಡಿದಾಗ ನಮಗೂ ಸಂತೋಷ, ಅಭಿಮಾನಿ ದೇವರುಗಳಿಗೂ ಸಂತೋಷ ಅನ್ನೋದಕ್ಕೆ ನಿಜವಾಗ್ಲೂ ಆ ತಾಯಿ ಎಲ್ಲೂ ಹೋಗಿಲ್ಲ ಅನ್ನೋದಕ್ಕೆ ನೀವು ಜೀವಂತ ಸಾಕ್ಷಿ ಆಗ್ತೀರಾ. ಹಾಗೆ ನೀವು ಅವಾಗಲೇ ಹೇಳಿದ್ರಿ ಅವಾರ್ಡು ರೆಕಾರ್ಡ್ ಅಂತ ಹೇಳಿದ್ರಿ. ಆ 12 ವಿಶ್ವ ದಾಖಲೆಗಳ ಬಗ್ಗೆ ನೀವು ಹೇಗೆ ಅದನ್ನ ಪಡ್ಕೊಂಡ್ರಿ, ಏನೇನು ಅದನ್ನ ಅದ್ರ ಬಗ್ಗೆ ಒಂದು ಅವಾಗಲೇ ಹೇಳ್ತೀವಿ ಅಂದ್ರೆ ಹೇಳಲಿಲ್ಲ. ಇವಾಗ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಹೇಳ್ಬಿಡಿ ಸರ್. ಸರ್ ಖಂಡಿತ. ಈ ಸಾಧನೆ 12 ಅವಾರ್ಡ್ ಸಾಧನೆ ಹಿಂದೆ
ಜನ ಇದ್ದಾರೆ. ನಮ್ಮ ವಾರ ಸ್ಟುಡಿಯೋ ಓನರ್ ಆಗ್ಲಿ, ತೇಜಸ್ವಿನಿ ಅವರು, ಮತ್ತೆ ನಮ್ಮ ಬಾಲಾಜಿ ಅವರು, ಮತ್ತೆ ನಮ್ಮ ಅಖಿಲ್ ಸಾರು, ಇವ್ರುಗಳೆಲ್ಲ ನಾನು ಇಲ್ಲಿ ಊಟ ಬಿಟ್ಟು ಬರೀ ಟೀ ಕಾಫಿಯಲ್ಲಿ ಆಡಿದ್ದೀನಿ. ಅವರು ಸಹ ಫುಲ್ ಡೇ ಟೀ ಕಾಫಿಯಲ್ಲೇ ಇದ್ರು ನಮಗೋಸ್ಕರ. ಒಂದ್ 5 ನಿಮಿಷನೂ ಎದ್ದಿ ಹೋಗದೆ ನಿದ್ದೆ ಬಿಟ್ಟು ಪಾಪ ತೇಜಿ ಮೇಡಮ್ ಎಲ್ಲ ಪ್ರತಿಯೊಂದನ್ನು ಅವರೇ ಮಾಡಿದ್ರು. ಅವರಿಂದಾನೇ ಈ ಸಾಧನೆ ಮಾಡೋದಕ್ಕೆ ನನಗೆ ಸಾಧ್ಯ. ಅದಕ್ಕೆ ಯಾವಾಗಲೂ ಸಹಕಾರ ಅನ್ನೋದು ಬಹಳ ಮುಖ್ಯ ಆಗುತ್ತೆ ವೀಕ್ಷಕರೇ. ಈ ರೀತಿ ಒಂದು ಮಹಾನ್ ಸಾಧಕರು ಬದಲಾವಣೆ ಜಗದ ನಿಯಮ ಅಂತ ಪಾಲನೆ ಮಾಡ್ದ ತಂದೆ ತಾಯಿಗಳ ಮಾತು ಕೇಳಿ ಅಂತ ಅಲ್ದ ಅವರಿಷ್ಟು ಸಾಧನೆ ಮಾಡಿದ್ದಾರೆ ಅಂತಂದ್ರೆ ತುಂಬಾ ತುಂಬಾ ಹೃದಯ ಧನ್ಯವಾದಗಳು. ಹಾಗೆ ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ. ನಮ್ಮ ಚಾನೆಲ್ ನ ವತಿಯಿಂದ ನಿಮ್ಗೆ ಯಾವತ್ತೂ ನೀವು ಚೆನ್ನಾಗಿರ್ತೀರಾ ಅಂತ ಹೇಳ್ತಾ ಭಾಗ 2ರಲ್ಲಿ ಬರೀ ಹಾಡುಗಳದೇ ನಮ್ಮ ದರ್ಬಾರ್ ಮಾಡೋಣ. ಖಂಡಿತ ವೀಕ್ಷಕರೇ, ವಾರದ ಕತೆ ಸಿಂಹದ ಜೊತೆ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನವೀನ್ ಕುಮಾರ್ ಅವರು ಇವತ್ತು ಅವರ ಕತೆಗಳನ್ನ, ಸೋಲುಗಳನ್ನ, ಸಾಧನೆಗಳನ್ನ ಬಹಳ ವಿಚಾರ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಬರುವ ವಾರ ವಾರದ ಕತೆ ಸಿಂಹದ ಜೊತೆಗೆ ಬಂದು ನಿಮ್ಮನ್ನ ಭೇಟಿ ಆಗ್ತೀನಿ ವಿಶೇಷ ವ್ಯಕ್ತಿಯೊಂದಿಗೆ ಅಂತ ಹೇಳ್ತಾ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಜೈ ಹಿಂದ್, ಥ್ಯಾಂಕ್ ಯು. ಒಂದೇ ಮಾತರಂ. ಹಾಗೆ ಜೈ ಹಿಂದ್, ಜೈ ಮರಿಬೇಡಿ ಕರ್ನಾಟಕ ಮಾತೆ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಈ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು Thank ಸರ್. you so much, sir. ಥ್ಯಾಂಕ್ ಯು. Thank you.